ಅಂದ್ರೆ ನನ್ಗೆ ಇನ್ನೊಂದು ಖುಷಿ ವಿಚಾರ ಅಂದ್ರೆ ಆಸ್ ಅ ಕಪಲ್ ಯು ಹ್ಯಾವ್ ಬಿಕಮ್ ಅ ರೋಲ್ ಮಾಡೆಲ್ ಅಂಡ್ ಕೊಲಾಬರೇಟಿಂಗ್ ಫಾರ್ ಅ ಫಿಲ್ಮ್. ಅದ್ರ ಬಗ್ಗೆ ಇಫ್ ಯು ಕ್ಯಾನ್ ಶೇರ್ ಹೌ ಇಸ್ ಇಟ್ ಪಾಸಿಬಲ್ ಟುಡೇ ಅಂತ. ಆಕ್ಚುಲಿ ಶ್ವೇತಾ ಅವರು ಕೇಳ್ತಾ ಇದ್ರಂತೆ ಮಿಲನ್ ಅವ್ರಿಗೆ, ಏನ್ ಕೇಳ್ತಿರ್ಬೇಕು, ಹೆಂಗ್ ಕೆಲಸ ಮಾಡ್ತೀರಾ ಹಿಂಗೆ ಸೆಟ್ ಸಾಧ್ಯನೇ ಇಲ್ಲ, ಚಾನ್ಸೇ ಇಲ್ಲ, ದಿಸ್ ಇಸ್ ಅನ್ಬಿಲೀವೇಬಲ್ ಅಂತ ಹೇಳೋರು. ಯಾಕಂದ್ರೆ ಶ್ರೀ ಸರ್ ಹೇಳ್ದಂಗೆ ಅನಿಯನ್ ಮೋಡಲಿ ಯಾವ್ದೋ ಒಂದ್ಸಲ ಟೀ ತಂದ ಟೀ ತಗೊಳೋದಂತ ಅನ್ಬಿಟ್ಟಿರ್ತೀನಿ, ಏನ್ ಟೀ ಕೊಡಕ್ಕೂ ಬಿಡಲ್ಲ, ಇದು ಯಾವ ತರ ಗಂಡ ಅಂತ ಅವ್ರು ಅನ್ಕೊಂಡಿರ್ತಾರೆ ಶ್ವೇತಾ ಅವರು. ತುಂಬಾ ಜನ ಈ ಕ್ವೆಶನ್ ಕೇಳ್ತಾರೆ, ಬಟ್ ಬಹುಶಃ ನಮ್ ಜೊತೆ ಕೆಲಸ ಮಾಡಿರೋರ್ಗೆ ಗೊತ್ತಿರುತ್ತೆ ಹೆಂಗ್ ವರ್ಕ್ ಆಗ್ತಾ ಇದೆ ಅಂತ. ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಅಂದ್ರೆ ಅದೇ ಮಾರ್ನಿಂಗ್ 9 to 6 ಕಾಲ್ ಶೀಟ್ ಅಲ್ಲಿ ಗಂಡ ಹೆಂಡ್ತಿ ಅನ್ನೋದು ಮರೆತು ಸ್ವಲ್ಪ ಗಲಾಟೆಗಳೆಲ್ಲ ಆಗುತ್ತೆ. ಆಮೇಲೆ 6 ಆದ್ಮೇಲೆ ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಡ್ತೀವಿ. ನಮ್ಗೆ ಗೊತ್ತು ನಾವು ಫುಲ್ ಸೈಲೆಂಟ್ ಆಗಬೇಕು, ಸೈಲೆಂಟ್ ಆಗಿ ಏನಾದ್ರು ರೈಟ್ ಮಾ. ಬಟ್ ಕೃಷ್ಣ, ಐ ಡೋಂಟ್ ನೋ, ಐ ಆಸ್ಕಿಂಗ್ ಕ್ವೆಶನ್ಸ್ ಆಫ್ಟರ್ ಕ್ವೆಶನ್. ಬಟ್ ನೀವು ಡೈರೆಕ್ಷನ್ ಮಾಡಕ್ ಗೊತ್ತೇ ಆಗಲ್ಲ, ಹೇಗ್ ಯಾವಾಗ ಡೈರೆಕ್ಟ್ ಮಾಡಿರ್ತೀರ, ಯಾವಾಗ ಕಂಪ್ಲೀಟ್ ಮಾಡಿರ್ತಾರ ಫಿಲಮ್ ಅಂತ. ಅಲ್ಲ ಇಲ್ಲ ಸೆಟ್ ಅಲ್ಲಿ ಇರೋರಿಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಕೃಷ್ಣಾಸ್ ಪ್ರೆಸೆನ್ಸ್ ಇಸ್ ಫೆಲ್ಟ್. ನಮ್ಮ ಶೂಟಿಂಗ್ ಸೆಟ್ ಅಲ್ಲಿ ಇರೋರಿಗೆಲ್ಲ ಕೃಷ್ಣ ಸೈಲೆಂಟ್ ಆಗಿ ಡೈರೆಕ್ಟ್ ಮಾಡಲ್ಲ, ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಕೃಷ್ಣ ಡೈರೆಕ್ಟ್ ಮಾಡ್ತಾ ಇದಾರೆ ಅಂತ. ಬಿಕಾಸ್ ನಾವ್ ಯಾರಾದ್ರೂ ಒಬ್ರು ಶೆಡ್ಯೂಲ್ಗೆ ಹೋಗ್ಬೇಕು ಅಂದ್ರೆ ಗೊತ್ತಾಗ್ಬಿಟ್ಟಿರುತ್ತೆ. ಬಟ್ ಕೃಷ್ಣ ಕಂಪ್ಲೀಟೆಡ್ ದ ಫಿಲ್ಮ್ ಇನ್ 25 days ಅಂದ್ರೆ ಇಟ್ಸ್ ಸಮಥಿಂಗ್ ಅಗೇನ್ ಅನ್ ಎಕ್ಸಾಂಪಲ್ ಅಂತ ಅನ್ಕೋಬಹುದು. ಅಲ್ಲ, ಅದು ನೀವು 25 days ಅಲ್ಲಿ ಅಂದ್ರೆ ನಮ್ಮ ಪ್ರೊಡ್ಯೂಸರ್ ಯಾಕೆ ಅಂಜನಾ ತಗೊಂಡ್ರಿ ಅಂತ ಬೇರೆ ಕೇಳಿದ್ರು. ಯಾಕಂದ್ರೆ ನನ್ನ ಜೊತೆ ಅಭ್ಯಾಸ ಆಗಿ ಇನ್ನೂ ಬೇಗ ಮಾಡಬಹುದಲ್ಲ ಅಂತ ಹಂಗ್ ಶಿಫ್ಟ್ ಆಗ್ಬಿಟ್ಟಿದ್ರು ಅವರು. ಎನಿವೇ, ಆಲ್ ದ ಬೆಸ್ಟ್. ಶೋರ್ ದಿಸ್ ಇಸ್ ಅ ಕಂಪ್ಲೀಟ್ ಅಂತ ಹೇಳ್ಬೋದು ವಿತ್ 3, ಬಟ್ ವಿ ವಾಂಟ್ ಮೋರ್ ಆಫ್ ಲವ್ ಫ್ರಮ್ ಯು ಬೋತ್. ಖಂಡಿತವಾಗ್ಲೂ. ಬಟ್ ನನ್ನ ಕಡೆಯಿಂದ ಅಂತೂ ಒಂದು ಪ್ರಾಮಿಸ್ ಇರುತ್ತೆ, ಲವ್ ಮಾಕ್ಟೇಲ್ 3 ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ಆಫ್ ದಿಸ್ ಇಯರ್ ಅನ್ನೋದು ಪ್ರಾಮಿಸ್ ಅಂತೂ ಡೆಫಿನೆಟ್ಲಿ ಕೊಡ್ತೀನಿ. ಅಂಡ್ ಮಿಲನ್ ಅವ್ರ ಬಗ್ಗೆ ಹೇಳಿಲ್ಲ ಅಂದ್ರೆ ತಪ್ಪಾಗ್ಬಿಡುತ್ತೆ. ಯಾಕಂದ್ರೆ ಈಗ ನೋಡಿದ್ರಿ, ಒಂದು 5 ನಿಮಿಷ ನಿಂತ್ಕೊಂಡು ಮಾತಾಡೋದಕ್ಕೇನೆ ಎಷ್ಟು ಒದ್ದಾಟ ಆಯ್ತು, ಅಲ್ಲೋದ್ರು ಇಲ್ಲಿ ಬಂದ್ರು. ಅಂಡ್ ಇಡೀ ಸಿನಿಮಾ ಮಾಡಬೇಕು, ಅಷ್ಟೊಂದು ಜನ ಕಲಾವಿದರನ್ನ ಇಟ್ಕೊಂಡು ಅಂದ್ರೆ, ಯಾಕಂದ್ರೆ ನನಗೆ ಎವ್ರಿ ಶಾಟ್ ನಾನು ಡೈರೆಕ್ಟ್ ಮಾಡುವಾಗ ಮಿಲನ್ ನಾನು ಮುಂದೆನೇ ಇರಬೇಕು. ಪಾಪು ಎಲ್ಲಿಗಾರೋ ಬಿಡು, ನನಗೆ ಗೊತ್ತಿಲ್ಲ, ನಾನು ಕೇಳಲ್ಲ ಅವನೇನಾಗಿದ್ದಾಗ, ಕರ್ಕೊಂಡಮ್ಮ ಪಾಪನ ಕಡೆ ಅಂತಾನೆ ಹೇಳಿದ್ದೀನಿ ನಾನು. ಸೊ ಆ ತರನೇ ಮಾತಾಡಿರ್ತೀನಿ. ಬಟ್ ನಾನು ಎವ್ರಿ ಟೈಮ್ ನಾನು ಶಾರ್ಟ್ ತೆಗೆಯುವಾಗ ಮಿಲನ ಇರ್ಬೇಕು. ಯಾಕಂದ್ರೆ ಮಿಲನ ವಿಲ್ ಬಿ ವಿತ್ ದ ಆರ್ಟಿಸ್ಟ್ ಹತ್ರ ಬರ್ತಾರೆ. ನಾನು ಇದ್ರ ಹತ್ರ ನಿಂತಿರ್ತೀನಿ, ಅಲ್ಲಿ ಮಾನಿಟರ್ ಹತ್ರ ನೋಡ್ತಾ ಇರ್ತೀನಿ. ಮಿಲನ್ ಆಗಿ ನಾನು ಗೊತ್ತು ಅವ್ರಿಗೆ ಏನೇನು ನನಗೆ ಬೇಕು ಅಂತ, ಅದನ್ನ ತೆಗ್ಸೋಕೆ ಅವ್ರು ಓಡಾಡ್ತಾ ಇರ್ತಾರೆ. ಸೊ ಅವ್ರು ಇಲ್ಲ ಅಂದ್ರೆ ನಾನು ಹ್ಯಾಂಡಿಕ್ಯಾಪ್ ಆಗ್ಬಿಡ್ತೀನಿ, ನನಗೆ ಅದು ಕೈಕಾಲಾಡಲ್ಲ. ಸೊ ಅದಕ್ಕೆ ಏನಾರಾಗ್ಲಿ ಇಲ್ಲಿ ಬಾ ಅಂತ. ಅದ್ರಲ್ಲಿ ಬೇರೆ ಇವರಿಗೆ ಮಧ್ಯ ಲೈಕ್ ರೆಗ್ಯುಲರ್ ಆಗಿದ್ದಾಗ ಎವ್ರಿ 1 hour ಟೀ ಕುಡಿಯೋದು ಅಭ್ಯಾಸ, ಅದು ಇದು ತಿನ್ನೋದು ಅಭ್ಯಾಸ, ಆ ಫ್ರೂಟ್ಸ್ ತಿನ್ನೋದು ಅಭ್ಯಾಸ, ಅದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಅಂಡ್ 6 ತಿಂಗಳು 7 ತಿಂಗಳು ಮಗುನ ಇಟ್ಕೊಂಡು ಇಷ್ಟ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್.